ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಲಚಂದ್ರ ಸಂಕಷ್ಟ ಚತುರ್ದಶಿಯ ಯಾವ ಸಮಯದಲ್ಲಿ ಚಂದ್ರೋದಯ ಆಗುತ್ತೆ ಮತ್ತು ಈ ಒಂದು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡೋದ್ರಿಂದ ನಮಗೇನೆಲ್ಲ ಒಂದು ಅನುಕೂಲಗಳಾಗುತ್ತೆ ಅನ್ನೋವಂಥದ್ದು ಮಾಹಿತಿಯನ್ನು ಕಂಪ್ಲೀಟಾಗಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಗಣೇಶ ಅಂತಂದ್ರೇ ವಿಘ್ನ ವಿನಾಶಕ ಅಂತಲೇ ಪ್ರತಿಯೊಂದು ಪೂಜೆನಲ್ಲೂ ಒಂದು ಹೋಮ ಹವನದಲ್ಲೂ ಪ್ರತಿ ಮನೆಯಲ್ಲೂ ಕೂಡ ಮೊದಲನೇ ಆದ್ಯತೆ ಮೊದಲನೇ ಪೂಜೆ ಒಂದು ಗಣೇಶನಿಗೆ. ಹಾಗಾಗಿ ಇವತ್ತಿನ ದಿವಸ ಬಾಲಚಂದ್ರ ಅಂದರೆ ಬಾಲ ಚಂದ್ರನನ್ನು ಧರಿಸ್ಕೊಂಡು ದರ್ಶನವನ್ನು ಕೊಡುವಂಥ ಒಂದು ಸಂಕಷ್ಟ ಚತುರ್ಥಿ ಅಂತಲೇ ಹೇಳಬಹುದು. ಮತ್ತು ಈ ಒಂದು ಸಂಕಷ್ಟ ಚತುರ್ಥಿ ದಿವಸ ಯಾರಿಗೆಲ್ಲ ಇನ್ನೂ ಮಕ್ಕಳಾಗಿಲ್ಲ, ನಾವು ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದೀವಿ, ನಮಗೆ ಮಕ್ಕಳಾಗಿಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಸಂಕಷ್ಟಹರ ಚತುರ್ದಶಿಯನ್ನು ನೀವು ಆಚರಣೆಯನ್ನು ಮಾಡಿ ಸರಳವಾಗಿ ಉಪವಾಸ ಇದ್ದು ಚಂದ್ರೋದಯ ಸಮಯಕ್ಕೆ ಪೂಜೆಯನ್ನು ಸಲ್ಲಿಸ್ಕೊಂಡು ಗಣೇಶನ ವಿಗ್ರಹ ನಿಮ್ಮ ಮನೇಲಿತ್ತು ಅಂತಂದರೆ ಅದಕ್ಕೆ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕ, ಗಂಧದ ಅಭಿಷೇಕ, ನಿಮ್ಗೆ ಯಾವುದು ಶಕ್ತಿ ಅನುಸಾರವಾಗಿ ನೀವು ಅಭಿಷೇಕವನ್ನು ಮಾಡಿಕೊಂಡು ಚಂದ್ರೋದಯದ ಸಮಯಕ್ಕೆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಅವತ್ತಿನ ಸಂಕಷ್ಟಹರ ಪೂಜೆಯನ್ನು ನೀವು ಪೂರ್ಣ ಮಾಡಿದ್ದೇ ಆದರೆ ನಿಮಗೆ ಖಂಡಿತವಾಗ್ಲೂ ಒಂದು ಗಣೇಶನ ಅನುಗ್ರಹದಿಂದ ಬೇಗ ನಿಮಗೆ ಸಂತಾನ ಫಲ ಅನ್ನೋವಂಥದ್ದು ಆಗುತ್ತೆ. ಯಾರು ಬೇಕಾದರೂ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ನೀವು ಆಚರಣೆಯನ್ನು ಮಾಡಬಹುದು. ಈ ಸಂಕಷ್ಟಹರ ಚತುರ್ಥಿ ದಿವಸ ಉಪವಾಸ ಇದ್ದು ಆಚರಣೆ ಮಾಡಿದ್ರೆ ಅತಿ ಶೀಘ್ರ ಫಲ ಅನ್ನೋವಂಥದ್ದು ಸಿಗುತ್ತೆ. ಆದರೆ ಅನಾರೋಗ್ಯದ ಕಾರಣ ಮತ್ತು ನಮಗೆ ಹೆಲ್ತ್ ಇಶ್ಯೂ ಇದೆ, ನಾವಾದರೆ ಸಂಕಷ್ಟಹರ ಪೂಜೆಯನ್ನು ಮಾಡಲೇಬೇಕನ್ನೋವಂಥವ್ರು ಕೂಡ ಆಚರಣೆಯನ್ನು ಮಾಡ್ಬೋದು. ಯಾವ ರೀತಿಯಾಗಿ ಅಂದರೆ ನೀವು ಅನ್ನವನ್ನು ಸೇವಿಸೋಕ್ಕೆ ಹೋಗಬೇಡಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಅವತ್ತಿನ ದಿವಸ ನೀವು ಆ ಪದಾರ್ಥಗಳನ್ನು ಸೇವಿಸೋದಕ್ಕೆ ಹೋಗಬೇಡಿ. ಅವತ್ತಿನ ದಿವಸ ನೀವು ಈರುಳ್ಳಿ ಬೆಳ್ಳುಳ್ಳಿ ಬೆರೆಸ್ತೀರ ಮತ್ತು ಅನ್ನವನ್ನು ತಿಂದಿರ ಉಪವಾಸವನ್ನು ಸಹ ಮಾಡ್ಕೊಳ್ಬಹುದು. ಇಲ್ಲ ಮತ್ತು ಮಿಕ್ದವರು ಲಿಕ್ವಿಡ್ ಐಟಮ್ ಅಂದರೆ ಇವಾಗ ಜ್ಯೂಸ್ಗಳಾಗಿರ್ಬೋದು, ಎಳ್ನೀರು, ಟೀ, ಕಾಫಿ, ಹಾಲು ಈ ಥರದವಾಗಿ ಹಣ್ಣನ್ನು ತಿಂದು ಕೂಡ ನೀವು ಉಪವಾಸ ಆಚರಣೆಯನ್ನು ಕೂಡ ಮಾಡಬಹುದು. ಇವಾಗ 6ನೇ ತಾರೀಕು ನಾವು ಸಂಕಷ್ಟಹರ ಚತುರ್ದಶಿಯನ್ನು ನಾವು ಮಾಡಬೇಕಾ ಅಥವಾ ನಾವು 7ನೇ ತಾರೀಕು ಮಾಡಬೇಕಾ ಅನ್ನೋವಂಥದ್ದು ತುಂಬ ಜನಕ್ಕೆ ಗೊಂದಲ ಅನ್ನೋದು ಕೂಡ ಇದೆ. ನಾನಿವಾಗ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಶುಕ್ರವಾರ ನಮಗೆ 6ನೇ ತಾರೀಕಿಗೆ ಸಂಕಷ್ಟಹರ ಚತುರ್ದಶಿ ಅನ್ನುವಂಥದ್ದು ಇರೋವಂಥದ್ದು. ಸಂಕಷ್ಟಹರ ಚತುರ್ದಶಿ ದಿವಸ ನಮಗೆ ಚಂದ್ರನ ಅನುಗ್ರಹ ಅನ್ನುವಂಥದ್ದು ಚಂದ್ರೋದಯದ ಸಮಯಕ್ಕೆ ನಾವು ಸಂಕಷ್ಟಹರ ಚತುರ್ದಶಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ. ಕಾರಣಾಂತರಗಳಿಂದ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಶನಿವಾರ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಆದರೆ ಸಂಕಷ್ಟಹರ ಚತುರ್ದಶಿ ನಿಮಗೆ ಸೂರ್ಯೋದಯದ ಸಮಯದಿಂದ ಪ್ರಾರಂಭವಾಗುತ್ತೆ, ಚಂದ್ರೋದಯಕ್ಕೆ ಮುಕ್ತಾಯ ಆಗುವಂಥದ್ದು. ನೀವು ಆ ಒಂದು ಸಮಯದಲ್ಲಿ ನೀವು ಬೆಳಗ್ಗೆ ಈ ಒಂದು ಗಣೇಶನಿಗೆ ಅಭಿಷೇಕವನ್ನು ಮಾಡಿ ಉಪವಾಸವನ್ನು ಶುರು ಮಾಡ್ಕೊಳ್ಬಹುದು. ಸಂಜೆ ನೀವು ಮತ್ತೆ ದೇವರಿಗೆ ಎಲ್ಲ ಪೂಜೆಯನ್ನು ಮಾಡಿ ಕೈ ಸ್ನಾನವನ್ನು 2 ಬಾರಿ ಮಾಡೋರು ಮಾಡಬಹುದು. ಇವಾಗ ತುಂಬ ವಿಪರೀತವಾಗಿ ಸೆಕೆ ಇದೆ ಅಲ್ವಾ, ಹಾಗಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ, ಇವ್ರನ್ನ ಮುಟ್ಟಿದ್ದೀವಿ ಅಂದರೆ 2 ಬಾರಿ ಸ್ನಾನನೂ ಮಾಡಬಹುದು, ಏನೂ ತೊಂದರೆ ಇಲ್ಲ. ಅನುಕೂಲ ಇಲ್ಲ ಅನ್ನೋವಂಥವ್ರು ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ರೆ ಸಂಜೆ ನೀವು ಕೈಕಾಲು ಮುಖವನ್ನು ತೊಳೆದು ದೇವರಿಗೆ ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಗಣೇಶನಿಗೆ, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಗಣೇಶನ ವಿಗ್ರಹ ಇದ್ದೇ ಇರುತ್ತೆ, ಇಲ್ಲ ಅನ್ನೋವಂಥವ್ರು ನೀವು ಈ ಪಿಳ್ಳಾರಿ ಗಣಪತಿ ಅಂತೇಳಿ ಅರಿಶಿಣದಲ್ಲಿ ವಿಳೆದೆಲೆಯ ಮೇಲೆ ಇಟ್ಕೊಂಡು ಕೂಡ ಅದಕ್ಕೂ ಕೂಡ ನೀವು ಗಣೇಶನ ಒಂದು 21 ನಾಮಗಳನ್ನು ಹೇಳ್ಕೊಳ್ಬಹುದು. 21 ನಾಮಗಳಲ್ಲಿ ನಿಮಗೆ ಎಷ್ಟು ಸಾಧ್ಯ ಬರುತ್ತೋ ನಾನು ಈ ವಿಡಿಯೋ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. 21 ನಾಮಗಳನ್ನು ಅವನ್ನ ನೀವು ಖಂಡಿತವಾಗ್ಲೂ ಗಣೇಶನಿಗೆ ಹೇಳ್ಕೊಳ್ಳಿ. 21 ಆದರೆ ನಿಮ್ಮ ಕೈನಲ್ಲಿ 21 ಬಸ್ಕಿಯನ್ನು ಹೊಡೀರಿ. 21 ಏನೇ ಒಂದು ಗರಿಕೆಯನ್ನು ಇಡಿ. ಅವತ್ತಿನ ದಿವಸ ಎಕ್ಕದ ಹೂಗಳು ಸಿಗುತ್ತಲ್ವ, ಬಿಳೆ ಎಕ್ಕದ ಹೂಗಳನ್ನು ಸಹ ಇಡಿ. ಮತ್ತು ನೀವು ದೀಪಾರಾಧನೆ ಮಾಡೋದಿತ್ತು ಅಂತಂದರೆ ಎಕ್ಕದ ಎಲೆ ಮೇಲೆ ಒಂದು 2 ಮಣ್ಣಿನ ದೀಪ ಇಟ್ಟು ತುಪ್ಪದ ಬತ್ತಿಗಳನ್ನು ಹಾಕಿ ದೀಪದ ಆರಾಧನೆಯನ್ನು ಕೂಡ ಮಾಡಿ. ಅದು ಗಣೇಶನಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು. ಯಾವುದೇ ಒಂದು ಕೆಲಸಕ್ಕೆ ನಿಮಗೆ ವಿಘ್ನ ಬರ್ತಾ ಇದೆ ಪದೇ ಪದೇ ಅಂತಂದರೆ ನೀವು ಖಂಡಿತವಾಗ್ಲೂ ಈ ಒಂದು ಸಂಕಷ್ಟಹರ ಚತುರ್ದಶಿ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಯಾರು ಬೇಕಾದರೂ ಪೂಜೆಯನ್ನು ಮಾಡಬಹುದು. ಚಂದ್ರೋದಯದ ಸಮಯ ಬಂದು ನಿಮಗೆ 9 ಗಂಟೆ 9 ನಿಮಿಷಕ್ಕೆ ಚಂದ್ರೋದಯ ಆಗುವಂಥದ್ದು. ಆ ಒಂದು ನೀವು ನಿಮ್ಮ ಮನೆ ಎತ್ತರವಾದ ಪ್ರದೇಶಕ್ಕೆ ಹೋಗ್ಬಿಟ್ಟು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಡೋದಕ್ಕೆ ಏನೇನೆಲ್ಲ ತಗೊಳ್ಬೇಕು ಅಂತ ಹೇಳ್ತೀನಿ.
ಹೇಳ್ತೀನಿ ನೋಡಿ. ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ, ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಳ್ಳಿ. ಬಿಳಿ ಬಣ್ಣದ ಹೂಗಳಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೇವಂತಿ ಆಗಿರ್ಬೋದು, ಮಲ್ಲಿಗೆ ಹೂ ಆಗಿರ್ಬೋದು ಹಾಕ್ಕೊಳ್ಳಿ. 2 ಗಂಧದ ಕಡ್ಡಿ. ಅವತ್ತಿನ ದಿವಸ ನೀವು ಚಂದ್ರನಿಗೆ ಮೊಸರನ್ನ ನೈವೇದ್ಯ ಇಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಚಂದ್ರನಿಗೆ ಅದನ್ನು ನೀವು ಎತ್ತರವಾಗಿರುವಂಥ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಚಂದ್ರನಿಗೆ ತೋರಿಸ್ಕೊಂಡು ನಿಮಗೆ ಅದನ್ನು ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಇಲ್ಲ ಒಂದು ಗಿಡ ಇದ್ದರೆ ಗಿಡದ ಮೇಲೆ ಕೂಡ ನೀವು ಅದನ್ನು ಹಾಕ್ಬಿಟ್ಟು ಚಂದ್ರನ ಒಂದು ದರ್ಶನವನ್ನು ಪಡ್ಕೊಂಡು, ಚಂದ್ರ ಇಲ್ಲ ಅಂತಂದರೆ ಚಂದ್ರ ಕಾಣಿಸಿಲ್ಲ ಅಂತಂದ್ರೂ ಎತ್ತರವಾದ ಪ್ರದೇಶಕ್ಕೆ ಹೋದರೆ ಸ್ವಲ್ಪ ಲೇಟಾಗಿ ಚಂದ್ರ ಕಾಣಿಸ್ಕೊಳ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಕಾಣಿಸಿಲ್ಲ ಅಂತಂದರೆ ನೀವು ನಿಮ್ಮ ಮನೆಯ ಒಂದು ಫೋನಲ್ಲಿ ವಾಲ್ಪೇಪರ್ ಆಗಿರಬಹುದು, ಇಲ್ಲಾಂದರೆ ಒಂದು ತಟ್ಟೆಯಲ್ಲಿ ಚಂದ್ರನನ್ನು ಬರೆದುಬಿಟ್ಟು ಕೂಡ ನೀವು ರಂಗೋಲಿಯ ಆಕೃತಿಯಲ್ಲೂ ಕೂಡ ನೀವು ಚಂದ್ರನ ದರ್ಶನವನ್ನು ಸಹ ಮಾಡಿಕೊಳ್ಬಹುದು. ಆದಷ್ಟು ನಮಗೆ 6ನೇ ತಾರೀಕಿನ ದಿವಸ ಶುಕ್ರವಾರ ದಿವಸನೇ ನಾವು ಬಾಲಚಂದ್ರ ಸಂಕಷ್ಟ ಚತುರ್ದಶಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ. ನೀವು ಪೂಜೆ ಮಾಡೋ ಅಂಥವರು ರಾಹುಕಾಲವನ್ನು ನೋಡಿಕೊಂಡು ಯಾವಾಗ ಬೇಕಾದರೂ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು.